ಉಮೇಶ್ ಜಾಧವ್ ರಾಜೀನಾಮೆ ವಿಷಯಕ್ಕೆ ಬಿಜೆಪಿ ವಿರುದ್ಧ ಕಿಡಿಕಾರ್ತಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಈಗ ತಾನೇ ಕಾಂಗ್ರೆಸ್ನ ಮೊದಲ ವಿಕೆಟ್ ಪತನವಾಗಿದೆ. ಇನ್ನು ಅದೆಷ್ಟು ವಿಕೆಟ್ಗಳು ಬೀಳ್ತಾವೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಎಷ್ಟು ಗೊಂದಲ ಸೃಷ್ಟಿಯಾಗುತ್ತೋ ಅಷ್ಟೇ ವಿಕೆಟ್ಗಳು ಬೀಳಲಿದೆ. ನಾವು ಬಾಲ್ನೂ ಹಾಕಿಲ್ಲ, ಕ್ಯಾಚು ಹಿಡಿದಿಲ್ಲ, ಎಲ್ಲವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮಾಜಿ ಡಿಸಿಎಂ ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭೆ ಚುನಾವಣೆಗೆ ರಣಕಾಳಲ್ಲಿ ಮೊಳಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕಲಬುರಗಿಗೆ ಆಗಮಿಸಲಿದ್ದಾರೆ. ಈಗಾಗಲೇ ಎನ್ವಿ ಮೈದಾನದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದ್ದು ಬಿಜೆಪಿ ಮುಖಂಡರ ಆದಿಯಾಗಿ ಪ್ರತಿಯೊಬ್ಬರು ಶಾಸಕರು ಕೂಡ ಇಲ್ಲಿ ಸಿದ್ಧತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಏನು ಕಲಬುರಗಿ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಂತ ಮಾಜಿ ಗೃಹ ಸಚಿವರು ಹಾಗೂ ಬಿಜೆಪಿ ಮುಖಂಡರಂತ ಅಶೋಕ್ ಅವರೇ ನಮ್ಮ ಜೊತೆಲಿದ್ದಾರೆ. ಅಶೋಕ್ ಅವರು ಹೇಳಿ, ಮೊದಲು ಇಲ್ಲಿ ಈಗ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದ್ರದ್ದು ಮೇನ್ ಇಂಟೆನ್ಷನ್ ಇದೆ? ನಾವು ಕರ್ನಾಟಕದಲ್ಲಿ BJP ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಬಂದಿದ್ದಾರೆ ಹೊರತು ಯಾರ್ದೋ ಒಬ್ಬ ವೈಯಕ್ತಿಕ ವ್ಯಕ್ತಿ ಬಗ್ಗೆ ಅಲ್ಲ. ಖರ್ಗೆ ಅಥವಾ ಇನ್ನೊಬ್ಬರು ಒಂದು ಸೀಟಿಗೋಸ್ಕರ ಅಲ್ಲ. ಕರ್ನಾಟಕದಲ್ಲಿ 21-22 ಸೀಟ್ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮೋದಿಯವರ ರ್ಯಾಲಿಯನ್ನು ಮಾಡ್ತಾಯಿದ್ವಿ. ಮೋದಿ ನಮ್ಮ ಪಾರ್ಟಿಗೆ ವೋಟು ತರುವಂಥ ಮತ್ತು ಶಕ್ತಿಶಾಲಿ ನಾಯಕತ್ವ ಇರತಕ್ಕಂಥ ಜನ ಮೋದಿಯವರ ಮಾತನ್ನು ಕೇಳುವಂಥ ಒಂದು ಆಸೆ ಇರುವಂಥವ್ರು. ಆದ್ದರಿಂದ ಚರ್ಷ್ಮಾ ಇರುವಂಥ ನಾಯಕ ಬರ್ತಾ ಇರೋದ್ರಿಂದ ಇದನ್ನು ಕಲಬುರಗಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ಇದು ನಮ್ಮ BJP ನೋಡ್ಕೊಂಡು ಬಂದ್ರ ಅಥವಾ ಕಾಂಗ್ರೆಸ್ಸಲ್ಲಿ ತಲೆ ಕೆಟ್ಟು ಬಂದ್ರ ಅಂತ ಗೊತ್ತಾಗ್ತದೆ. ನೋಡಿ, ಕಾಂಗ್ರೆಸ್ಸಲ್ಲಿ ಭಾಳ ಗೊಂದಲ ಇದೆ, ಒಡೆದಾಟ ಇದೆ. ರೆಸಾರ್ಟ್ಗಳಲ್ಲಿ ಒಡೆದಾಡಿ ಪ್ರಾಣ ಹೋಗುವಂಥ ಸ್ಥಿತಿಗೆ ಬಂದು 10-15 ದಿನ ಆಸ್ಪತ್ರೆಯಲ್ಲಿ ಇದ್ಕೊಂಡು ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸಲ್ಲಿ ಒಡೆದಾಡೋವಂಥ ಗೊಂದಲ ಇರೋದರಿಂದ ಎಲ್ಲರಿಗೂ ಈ ಸರ್ಕಾರ ಕುಮಾರಸ್ವಾಮಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಮತ್ತು ಬೆಂಗಳೂರು ಭಾಗಕ್ಕೆ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಇದೆ. ಅದರಿಂದ ಕಾಂಗ್ರೆಸ್ಸಿನ ಎಲ್ಲ ಶಾಸಕರಿಗೂ ಒಳಗಡೆ ಒಂದು ಬೇಗುದಿ ಇದೆ. ಈ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ಒಂದು ಉಸಿರುಗಟ್ಟಿದ ವಾತಾವರಣ ಇದೆ ಅಂತ ಅದನ್ನು ಶಾಸಕಾಂಗ ಸಭೆಯಲ್ಲೂ ಹೇಳಿದ್ದಾರೆ. ಆದ್ದರಿಂದ ಅವರ ಒಂದು ಕಾಂಗ್ರೆಸ್ಸಿನ ಒಡೆದಾಟದಿಂದನೇ ಹೊರ ಬರ್ತಾ ಇದ್ದಾರೆ ಹೊರತು BJPಗೆ ಏನು ಸಂಬಂಧ ಇಲ್ಲ. ಒಟ್ಟಾರೆ ಇದಿಷ್ಟು BJP ಮುಖಂಡ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಶಂಕರ್ ಜೊತೆ ಗೋಪಾಲ್ ಕುಲಕರ್ಣಿ, TV5 ಕಲಬುರಗಿ.